ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ನೂತನ ಎಂಪಿ ಶ್ರೇಯಸ್ ಎಂ ಪಟೇಲ್ ರವರಿಗೆ ಹಾಸನದ ಮುಸ್ಲಿಂ ಮುಖಂಡರಿಂದ ಅಭಿನಂದನಾ ಕಾರ್ಯಕ್ರಮ. ಹೊಳೆನರಸೀಪುರ ಸಾರ್ವಜನಿಕ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನಾ ಸಭೆ. ರಾಜ್ಯದಲ್ಲಿ 5 ಲಕ್ಷ ರೈತರ ಮಣ್ಣನ್ನ ಪರೀಕ್ಷೆ ನಡೆಸುವ ಗುರಿ. ಚನ್ನರಾಯಪಟ್ಟಣದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಲೋಕಸಭಾ ಕ್ಷೇತ್ರದ ನೂತನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಹಾಸನದ ಮುಸ್ಲಿಂ ಮುಖಂಡರಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಲೂರು ತಾಲೂಕು ಕಣದಹಳ್ಳಿ ಗ್ರಾಮದಲ್ಲಿ ಇರುವ ವಿಂಟೇಜ್ ವಿಲೇಜ್ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಮುಸ್ಲಿಂ ಮುಖಂಡರ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ತುಳಿತಕ್ಕೆ ಒಳಗಾದ ಹಿಂದುಳಿದ ಸಮುದಾಯಕ್ಕೆ ಅಧಿಕಾರ ನೀಡಲು ಹಾಗೂ ಅವರ ಪರವಾಗಿ ಶ್ರಮಿಸಲು ನಾನು ಸದಾ ಸಿದ್ಧನಾಗಿದ್ದೇನೆ. ಕಳೆದ ಚುನಾವಣೆಯಲ್ಲಿ ಮುಸ್ಲಿಮರು ಶೇಕಡಾ 99.99 ಮತ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷವನ್ನ ಕೈ ಹಿಡಿದವರಿಗೆ ಮರೆಯೋದಿಲ್ಲ ಅಂತ ತಿಳಿಸಿದ್ರು. ವೈಜ್ಞಾನಿಕವಾಗಿ ಒಂದು ಎಜುಕೇಶನ್ ಅಲ್ಲಿ ಸಫಲರಾಗಿರ್ತಾರೆ, ಒಂದು ಮೇಲ್ವರ್ಗಕ್ಕೆ ಇರ್ತಾರೆ. ಅಂತವ್ರು ಏನ್ ಮಾಡಬೇಕು, ಎಲ್ಲಾ ಸಮಾಜಕ್ಕೂ ಹೇಳ್ತೀನಿ ನಾನು, ಹಿಂದೂ ವರ್ಗ ಇರ್ಬೋದು, ದಲಿತರು ಇರ್ಬೋದು, ಮುಸ್ಲಿಂ ಸಮಾಜ, ಯಾವುದೇ ಸಮಾಜಕ್ಕೆ ಅಂತವರು ಕೆಳಮಟ್ಟದಲ್ಲಿ ಇರುವಂತವ್ರನ್ನ ಮೇಲೆತ್ತು ಕೆಲಸವನ್ನ ನಾನು ಮಾಡಬೇಕು ಅಂತ ವಿನಮ್ರವಾಗಿ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಎಲ್ಲವೂ ಸರ್ಕಾರ ಮಾಡಕ್ಕಾಗುತ್ತೆ ಅಂತ ನಾನಾಗಿರ್ಬೋದು, ಯಾರು ಸಹ ಸರ್ಕಾರನ ಎಲ್ಲ ಮಾಡ್ಕೊಂತಿರೋದು ನಾವು ಕಿಂತ ಹೆಚ್ಚಾಗಿ ನಮ್ಮ ಕೈ ನಾವು ಏನ್ ಮಾಡ್ಬೋದು ಅಂತ ನಾವು ನೋಡ್ಬೇಕು ಅನ್ನೋದ ಕೇಳ್ಕೊಂತ, ಇವತ್ತು ಎಲ್ಲರೂ ಒಂದೇ ಒಂದು ಬರೀ ನಮ್ಮ ಸಮಾಜನ ಗುರುತಿಸಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಖಂಡಿತವಾಗಿ ನಾನು ಮೊನ್ನೆ ದೆಹಲಿಯಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿರಾಮವಾಗಿದ್ರು, ತುಂಬಾ ಫ್ರೀ ಆಗಿರೋ ನಾನು ಕೇಳ್ಕೊಂಡೆ. ಅಣ್ಣ ನಮ್ಗೆ ಒಂದೇ ವ್ಯಾಪಾರ ನಮ್ಗೆ ಆಗಿರೋದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಮಾಜಕ್ಕೂ ನೀವು ಗುರುತಿಸಿದ್ರ, ಆದ್ರೆ ಹಿಂದುಳಿದ ವರ್ಗ, ಮುಸ್ಲಿಮು ಮತ್ತೆ ಅಲ್ಪಸಂಖ್ಯಾತರ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ವಿನಮ್ರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಖಂಡಿತವಾಗಿ ಸಕಾರಾತ್ಮಕವಾಗಿ ಸ್ಪಂದಿದ್ದಾರೆ. ಎಲ್ಲಾ ಸಮಾಜಕ್ಕೂ ಒಂದು ಕೊಡೋಣ, 4 ನಿಗಮನ ನೋಡ್ಕೊಂಡು ಯಾವ್ಯಾವ ದಾಖಲೆ ಹಂತ ಕೊಡೋಣ ಅಂತ ಹೇಳಿದ್ದಾರೆ. ಅದು ಯಾವುದೇ ರೀತಿ ನೀವು ಅನುಮಾನ ಬೇಡ, ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿದ್ರ ಅನ್ನೋದೇ ನಮ್ಗೆ ಖುಷಿ. ಎಲ್ಲಾ ಕ್ಷೇತ್ರದಲ್ಲೂ ಈಗ ನಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಜಿಲ್ಲೆಯ ಮುಸ್ಲಿಂ ವ್ಯಕ್ತಿಗೆ ಉನ್ನತ ಹುದ್ದೆ ನೀಡಲು ಕಾಂಗ್ರೆಸ್ ಬದ್ಧವಾಗಿದೆ. ಅಧಿಕಾರ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮುಸ್ಲಿಮರು ಸರ್ವ ಜನಾಂಗದ ಜೊತೆಯಲ್ಲಿ ಬೆರೆತು ರಾಜಕೀಯ ಸಾಮಾಜಿಕ ಜೀವನ ನಡೆಸಬೇಕು ಅಂತ ಹೇಳಿದ್ರು. ನಾವು ಮುಸಲ್ಮಾನರ ಜೊತೆಲಿದ್ರೆ ಬೇರೆ ವರ್ಗ ನಮ್ಗೆ ಮತ ಕೊಡಲ್ಲ ಅನ್ನೋ ಭಾವನೆ ನನ್ನಲ್ಲಿಲ್ಲ. ಬೇಕಾದ್ರೆ ನೀವು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಕಷ್ಟು ಮುಖಂಡಗಳಿಗೆ ತಾವು ಕೇಳ್ಕೊಬೋದು. ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ನಾವು ಸಮಾಜಕ್ಕೆ ಈ ರಾಜಕಾರಣಕ್ಕೆ ಬಂದಿರೋದು ನಾವು ಸೇವೆ ಮಾಡಬೇಕು. ಅಧಿಕಾರ ಬೇಕು, ನಮಗೆ ಅಧಿಕಾರ ಬೇಕು ಅಂತ ಹೇಳಿ ನಮ್ಮ ಸ್ವಾಭಿಮಾನ ಕಳ್ಕೊಳ್ಳುವಂಥದ್ದು ನಮಗೆ ಇಲ್ಲ. ಸೊ ಹಾಗಾಗಿ ಈ ಒಂದು ಸಮುದಾಯದ ಜೊತೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ, ನಿಮಗೆ ನ್ಯಾಯ ಕೊಡಿಸ್ಕೊಡೋದಕ್ಕೆ ನಾನು ಸದಾ ಸಿದ್ಧರಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದ್ದೀನಿ, ನನಗೊಂದು ಇತಿಮಿತಿ ಇದೆ. ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು 100ಕ್ಕೆ 100ರಷ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಪಸಂಖ್ಯಾತರ ಬಗ್ಗೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅತಿ ಹೆಚ್ಚು ಕೆಲಸವನ್ನು ಒಂದು ಸಮುದಾಯಕ್ಕೆ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆಲ್ಲ ಕೈ ಮುಗಿದು ಪ್ರಾರ್ಥನೆ. 2024 ಗೌರವಾನ್ವಿತ ಶ್ರೀ ಶ್ರೇಯಸ್ ಎಂ ಪಟೇಲ್ ರವರು, ಮಾನ್ಯ ಸಂಸದರು, ಹಾಸನ ಲೋಕಸಭಾ ಕ್ಷೇತ್ರ ಹಾಸನ ಮಾನ್ಯರೇ, ಹಾಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ರವರಿಗೂ, ಹಾಗೂ ಸಕಲೇಶಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಶ್ರೀ ಮುರಳಿ ಮೋಹನ್ ರವರಿಗೂ, ಹಾಗೂ ಇಲ್ಲಿರತಕ್ಕಂತಹ ಎಲ್ಲ ಮುಖಂಡರಿಗೂ ಸೇರಿ, ಮೊದಲನೆಯದು, ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲವು ಮುಸ್ಲಿಂ ಬಡಾವಣೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುತ್ತದೆ. ಅಂತಹ ನನ್ನ ವಾದನೆ ಹಾಗೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೋಬಹುದು. ಆದ್ರೆ ಈ ಜಿಲ್ಲೆಯಲ್ಲಿ ಒಂದು ರೀತಿ ಕಪಿಮುಷ್ಟಿಗೆ ಸಿಕ್ಕಿದಂತ ಒಂದು ಜಿಲ್ಲೆ ಇದೆ. ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದರಿಗೆ ರಾಜಕೀಯ ಸ್ಥಾನಮಾನದ ನ್ಯಾಯ ದೊರಕಿಲ್ಲ ಅಂತಕ್ಕಂಥ ವಿಚಾರವನ್ನ ನಾನು ಅನೇಕ ಸಲ ಹೇಳಿದ್ದೀನಿ ಬಿಡಿ. ನಾನು ಅಧ್ಯಕ್ಷನಾಗಿ ನನ್ನ ವಾದನೆ ಅದು. ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದನ್, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಕಾಂಗ್ರೆಸ್ ಮುಖಂಡ ಜವರೇಗೌಡ, ಪ್ರತಾಪ್ ಗೌಡ, ಕೆಪಿಸಿಸಿ ಸದಸ್ಯ ಕೊಲ್ಲಹಳ್ಳಿ ಸಲೀಂ, ಮುಖ್ಯ ಭಾಷಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತೌಫಿಕ್ ಅಹಮದ್, ಸಕಲೇಶಪುರ ಪುರಸಭೆ ಮಾಜಿ ಅಧ್ಯಕ್ಷ ಸಯ್ಯದ್ ಮುಫೀಜ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾವೂದ್, ಅಬ್ದುಲ್ ಹಾದಿ, ಮಹಮ್ಮದ್ ಅರೀಫ್, ಕಯ್ಯಂ, ಮಹಮ್ಮದ್ ಹನೀಫ್,
ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಸಭೆಯು ಸ್ಥಳೀಯ ಶಾಸಕ ಎಚ್.ಡಿ. ರೇವಣ್ಣನವರ ಅನುಪಸ್ಥಿತಿಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದು ನಡೆಯುತ್ತಿರುವ ಜನಸ್ಪಂದನ ಕಾರ್ಯಕ್ರಮ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಅರ್ಜಿ ಸಲ್ಲಿಸಿದ ತಕ್ಷಣವೇ ಪರಿಹಾರ ನಿರೀಕ್ಷಿಸಬಾರದು. ಅರ್ಜಿ ನೀಡಿದ 15 ದಿನದೊಳಗೆ ಅಧಿಕಾರಿಗಳು ಪರಾಮರ್ಶೆ ನಡೆಸಿ ಕೆಲಸ ಮಾಡಿಕೊಡುವ ಪ್ರಯತ್ನ ಮಾಡ್ತಾರೆ. ಮತ್ತೆ ಪ್ರತಿ 3 ತಿಂಗಳಿಗೊಮ್ಮೆ ಈ ಜನಸ್ಪಂದನ ಕಾರ್ಯಕ್ರಮವು ನಡೆಯುತ್ತೆ. ನಮ್ಮ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಉತ್ತಮ ಅಧಿಕಾರಿಗಳಿದ್ದಾರೆ. ಅವರು ಯಾವುದೇ ಮುಲಾಜಿಗೂ ಒಳಪಡದೆ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಅಂತ ತಿಳಿಸಿದರು. 3 ತಿಂಗಳಿಗೆ ಜನಗಳಿಗೆ ಸರ್ಕಾರದ ರೀತಿಯಲ್ಲಿ ಜನ ಸರ್ಕಾರದ ಒಂದು ಆದೇಶ ಮೇರೆಗೆ ಮಾಡ್ತಾ ಇದ್ದಾರೆ. ಇನ್ನು 3 ತಿಂಗಳಿಗೆ ಈ 250 ಅರ್ಜಿನ ಶಾರ್ಟ್ ಔಟ್ ಆಗಿಬೇಕು ಅಂತ ನಾವು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸಮಸ್ಯೆಗಳಿಂದ ರೆವಿನ್ಯೂ ಇಲಾಖೆಯಲ್ಲಿ ಪ್ರಾಣ ತಿದ್ದುಪಡಿ ಕೋರ್ಟ್ ಕಚೇರಿ ಎಲ್ಲ ಅದನ್ನೆಲ್ಲ ಅಂತರ್ಗ ಬಗೆಹರಿಸುವ ಕೆಲಸವನ್ನ ಮಾಡ್ತಾರೆ ಅಂತ. ಇನ್ನು ಜಿಲ್ಲಾ ಪಂಚಾಯತ್ ಶ್ರೀರು ಬಂದ್ರೆ ಪಾಪ ಎಷ್ಟೋ ಜನ ಸೈನ್ ಜಿಲ್ಲಾಧಿಕಾರಿ ಸತ್ಯಭಾಮ ಸಿ ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸುವ ಅರ್ಜಿಗಳನ್ನ 15 ದಿನದೊಳಗೆ ಇತ್ಯರ್ಥಪಡಿಸಲು ಕ್ರಮವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರಲ್ಲದೆ ಪರಿಹರಿಸಲು ತೊಡಕುಗಳಿದ್ದರೆ ಹಿಂಬರಹ ನೀಡುವಂತೆ ತಿಳಿಸಿದರು. ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಹೊಳೆನರಸೀಪುರ ತಾಲೂಕಿನಲ್ಲಿ ನಾವು ಕೊಟ್ಟಿದ್ದೇವೆ. ಆಫ್ ಮಾಡಿ ನಿನ್ನೆ ಆಲೂರಿದ್ದು ಸುಮಾರು 5:30ವರೆಗೂ ಜನರು ಅರ್ಜಿಗಳನ್ನ ಅಹವಾಲನ್ನ ತಂದು ಕೇಳ್ತಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನೇ ಹೇಳಿಸಿ, ನಾವು ಜನಪರವಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಇವರು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಕರ್ತವ್ಯ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಈಗ ಆಯೋಜನೆ ಮಾಡಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರೇ, ವೇದಿಕೆ ಮೇಲೆ ನನ್ನ ಸಹೋದರರು ಹೇಳಿದ್ದಾರೆ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಾರ್ವಜನಿಕರೇ, ತಾಯಿಗಳೇ, ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ನೌಕರ ಬಂಧುಗಳೇ, ಹಾಗೆ ನಮ್ಮ ಪತ್ರಿಕಾ ಬಂಧುಗಳೇ, ಆರಕ್ಷಕ ಸಿಬ್ಬಂದಿಗಳೇ. ಯಾಕೆಂದ್ರೆ ಆರಕ್ಷಕರು ಬೆಳಗ್ಗೆ ಬಹಳಷ್ಟು ತಾವು ತಮ್ಮ ಕರ್ತವ್ಯ ಮಾಡಿದ್ದಾರೆ. ಸೊ ಇವತ್ತು ಏನಕ್ಕೆ ನಾವು ಅಂದ್ರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ, ಪುರಸಭೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಅಬಕಾರಿ, ಶಿಕ್ಷಣ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ತಹಶೀಲ್ದಾರ್ ಕೆ.ಕೆ. ಕೃಷ್ಣಮೂರ್ತಿ, ಪ್ರಾಂಶುಪಾಲ ಕುಮಾರಸ್ವಾಮಿ, ಎಚ್.ಆರ್. ಸೌಮ್ಯ, ಉಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಇದುವರೆಗೂ 3 ಲಕ್ಷ ರೈತರ ಮಣ್ಣನ್ನು ಪರೀಕ್ಷೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರ ಮಣ್ಣನ್ನು ಪರೀಕ್ಷೆ ನಡೆಸುವ ಗುರಿ ಹೊಂದಿದ್ದೇವೆ ಎಂದು ಚನ್ನರಾಯಪಟ್ಟಣದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕುಂದೂರಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜುಲೈ, ಆಗಸ್ಟ್ ತಿಂಗಳ ಬಿತ್ತನೆ ಬೀಜಕ್ಕೆ ಇಲಾಖೆಯಲ್ಲಿ ಗೊಬ್ಬರ ನೀಡಲಿದ್ದು ಯಾವುದೇ ಕೊರತೆ ಇಲ್ಲ. ಇದನ್ನು ಉಪಯೋಗಿಸಿಕೊಂಡು ಹೆಚ್ಚು ಬೆಳೆ ಬೆಳೆಯಲು ರೈತರು ಮುಂದಾಗಬೇಕು. ಮುಂಗಾರು ಪ್ರಾರಂಭಗೊಂಡ ನಂತರ ಬೆಳಗಾಂ, ಬೀದರ್ ಭಾಗದಲ್ಲಿ ಪ್ರಾತ್ಯಕ್ಷಿತೆಯನ್ನ ಮಾಡಿದ್ದೇವೆ. ಅದೇ ರೀತಿ ಮೈಸೂರು ವಿಭಾಗದ ಪ್ರಾತ್ಯಕ್ಷಿತೆಯನ್ನ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಮಾಡಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಪ್ರಾಮುಖ್ಯತೆ ನೀಡಿದ್ದೇವೆ. ದೇಹಕ್ಕೆ ಒಂದು ಚಿಕ್ಕ ಸಮಸ್ಯೆ ಎದುರಾದರೂ ಹೇಗೆ ಪರೀಕ್ಷೆ ಮಾಡಿಸ್ತೇವೋ ಹಾಗೆ ರೈತರು ತಮ್ಮ ಜಮೀನಿನ ಮಣ್ಣನ್ನು ಸಹ ಪರೀಕ್ಷೆ ಮಾಡಿಸಿ ನಂತರ ಯಾವ ಬೆಳೆ ಬೆಳೆಯಬೇಕು ಅಂತ ನಿರ್ಧರಿಸುವುದು ಸೂಕ್ತವಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹಕರಿಸಲಿದ್ದಾರೆ. ರೈತರಿಗೆ ಕೃಷಿ ಇಲಾಖೆಯಿಂದ ನೀಡುವ ಯಂತ್ರಗಳು ಹಾಗೂ ಮತ್ತಿತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು. ಸ್ಪಿಕ್ಲರ್ ಯಂತ್ರಗಳ ದರವನ್ನ ಹೆಚ್ಚು ಮಾಡಿಲ್ಲ ಮತ್ತು ಸಬ್ಸಿಡಿ ಕೊಡುವಲ್ಲಿ ಕೊಂಚ ವ್ಯತ್ಯಾಸವಾಗಿದ್ದು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸರಿಪಡಿಸಲಾಗುವುದು ಅಂತ ತಿಳಿಸಿದರು. ಮುಂಗಾರು ಪ್ರಾರಂಭ ಆದಮೇಲೆ ಬೆಳಗಾಂ ಡಿವಿಷನಲ್ಲಿ ನಾವೊಂದು 7 ಜಿಲ್ಲೆ ರಿವ್ಯೂ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಏನು ಮುಂಗಾರಿನ ಸ್ಥಿತಿಗತಿಗಳ ಅನ್ನೋದ್ರ ಬಗ್ಗೆ ನಮ್ಮ ಆಯುಕ್ತರು ಮತ್ತು ಡೈರೆಕ್ಟರ್ಗಳು ನಾವೆಲ್ಲರೂ ಹೋಗಿದ್ದು. ಅದಾದಮೇಲೆ ನಾನು ಬೀದರ್ನಲ್ಲೂ ಸಹ ಗುಲ್ಬರ್ಗಾ ವಿಭಾಗದನ್ನು ರಿವ್ಯೂ ಮಾಡಿ ಅಲ್ಲೂ ಸ್ವಲ್ಪ ಅಲ್ಲಿಯ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು. ಅದಾದಮೇಲೆ ಈಗ ಮೈಸೂರು ವಿಭಾಗದ ಮೈಸೂರಿನಲ್ಲಿ ಮಾಡುವಂಥ ಒಂದು ರಿವ್ಯೂನ ಹಾಸನದಲ್ಲಿ ಇಟ್ಕೊಂಡಿದ್ದೆ ನಾನು. ಮೈಸೂರಿನಲ್ಲಿ ಮುಖ್ಯಮಂತ್ರಿಯವರು ಹೋಗ್ತಿರ್ತಾರೆ, ಅಲ್ಲೂ ರಿವ್ಯೂ ಮಾಡ್ತಿರ್ತಾರೆ, ಅಥವಾ ನಾನು ಮೈಸೂರಿಗೆ ಆಗಿಂದಾಗೆ ಹೋಗ್ತಿರ್ತೀನಿ. ಹಾಸನಕ್ಕೆ ಸ್ವಲ್ಪ ಎಲ್ಲ 7 ಜಿಲ್ಲೆಯ ಡಿವಿಷನ್ ಲೆವೆಲ್ ಮೀಟಿಂಗ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಮತ್ತು ಹೊಳೆನರಸೀಪುರ ಕ್ಷೇತ್ರ ಇದು. ನಮ್ಮ ಲೋಕಸಭಾ ಸದಸ್ಯರು ಸಹ ಈ ಭಾಗದಲ್ಲಿ ಒಂದು ಸ್ವಲ್ಪ ರೈತರಿಗೆ ಹೆಚ್ಚು ನಮ್ಮ ಕೃಷಿ ಇಲಾಖೆಯಿಂದ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಅವಕಾಶಗಳಿದೆ ಅನ್ನೋದು ರೈತರಿಗೆ ತಿಳಿಸ್ಬೇಕು ಅನ್ನೋ ಆಸಕ್ತಿಯಿಂದ ನಮ್ಮ ಗೋಪಾಲಸ್ವಾಮಿ
ಮತ್ತು ಶ್ರೇಯಸ್ ಪಟೇಲ್ ಎಲ್ಲ ಹೇಳಿದರು. ಹಾಗಾಗಿ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ವಿಸಿಟ್ ಮಾಡಿ ಈ ಭಾಗದ ಹೆಚ್ಚು ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಅನುಕೂಲ ಆಗುವಂಥ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಅಷ್ಟೇ ಈ ವಿಸಿಟಿನ ಕೆಲಸ. ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಈಗ ನಾವು ಮಣ್ಣನ್ನು ನಾನೊಂದು ವಿಡಿಯೋ ಕೊಟ್ಟೆ, ನೀವು ನೋಡಿರ್ಬೋದು. ಏನಾಗುತ್ತೆ, ನಾವು ಯಾವುದೇ ಒಂದು ಸಣ್ಣ ಸಮಸ್ಯೆ ಆದರೂ ನಮ್ಮ ದೇಹಕ್ಕೆ ನಾವು ಟೆಸ್ಟ್ ಮಾಡ್ಸೋಕೆ ಹೋಗ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಶುಗರ್ ಚೆಕ್ ಮಾಡಿಸ್ತೀವಿ, BP ಚೆಕ್ ಮಾಡಿಸ್ತೀವಿ ಎಲ್ಲ. ಅದೇ ರೀತಿ ಮಣ್ಣನ್ನು ಸಹ ನೀವು ಟೆಸ್ಟನ್ನು ಮಾಡ್ತಾ ಹೋದರೆ ಆವಾಗ ನಿಮಗೆ ಬೆಳೆ ಬಗ್ಗೆ ನೀವು ಯಾವ್ದು ಹಾಕಬೇಕು, ಅದರಿಂದ ಏನು ಎಫೆಕ್ಟ್ ಆಗುತ್ತೆ, ಯಾವ ಮಣ್ಣಲ್ಲಿ ನಾವು ಹೆಚ್ಚು ಯಾವ ಬೆಳೆನ ಬೆಳಿಬೋದು, ಇವೆಲ್ಲ ನಿಮಗೆ ತಿಳುವಳಿಕೆ ಗೊತ್ತಾಗಬೇಕು ಅಂತ ಅಂದರೆ ನಮ್ಮ ಅಧಿಕಾರಿಗಳನ್ನ ಯೂನಿವರ್ಸಿಟಿ ಸೈನ್ಸ್ ಸಿಸ್ಟಮ್ನ ಲ್ಯಾಬನ್ನು ಉಪಯೋಗಿಸ್ಕೊಂಡು ನೀವೆಲ್ಲರೂ ಸಹ ಮಾಡಬೇಕು. ಈಗ ನಾವು 3 ಲಕ್ಷ ಇಲ್ಲಿವರೆಗೆ ಸ್ಯಾಂಪಲ್ ಟೆಸ್ಟ್ ಮಾಡ್ತೀವಿ ಇಡೀ ರಾಜ್ಯದಲ್ಲಿ. ನಾವೀಗ 5 ಲಕ್ಷ ಸ್ಯಾಂಪಲ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, PLG ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ತಾಲೂಕು ಕೃಷಿ ಅಧಿಕಾರಿ ಜನಾರ್ದನ್, ಆದರ್ಶ ಸೇರಿದಂತೆ ಇತರರು ಹಾಜರಿದ್ದರು. ಗುರುವಾರ ಬೆಳ್ಳಂಬೆಳಗ್ಗೆ ಬೇಲೂರು ತಾಲೂಕಿನ ವಾಟೆಹಳ್ಳಿಯಲ್ಲಿರುವ ಗ್ರೇಡ್ 1 ಕಾರ್ಯದರ್ಶಿ NM ಜಗದೀಶ್ ಅವರ ವಾಟೆಹಳ್ಳಿ ನಿವಾಸ ಹಾಗೂ ಬೆಂಗಳೂರಿನ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಮಲ್ಲಿಕ್ ಮಾರ್ಗದರ್ಶನದಲ್ಲಿ DOSP ತಿರುಮಲೇಶ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪಾ ಹಾಗೂ ಚಿಕ್ಕಮಗಳೂರಿನ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದ ದಾಸನಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅರೆಹಳ್ಳಿ ಹೋಬಳಿಯ ನಂದಗೋಡನಹಳ್ಳಿಯ NM ಜಗದೀಶ್ ಎಂಬುವರ ಪೀಣ್ಯದ ನಿವಾಸದ ಮೇಲೆ ಹಾಗೂ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಪಂಚಾಯಿತಿಯ ಮೇಲೆ ದಾಳಿ ನಡೆಸಿದೆ. ಅರೆಹಳ್ಳಿ ಹೋಬಳಿಯ ವಾಟೆಹಳ್ಳಿಯ ಬಳಿ ಸ್ವಂತ ಜಮೀನು ಹಾಗೂ ಕಟ್ಟಡವನ್ನ ಹೊಂದಿದ್ದಾರೆ ಎನ್ನಲಾದ ಹಿನ್ನೆಲೆ ಇಂದು ಮುಂಜಾನೆ ಸುಮಾರು 6 ಗಂಟೆಯ ಹೊತ್ತಿಗೆ ಅಧಿಕಾರಿಗಳ ತಂಡ ವಾಟೆಹಳ್ಳಿಯ ನಿವಾಸದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಕೇಂದ್ರ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಗುರುವಾರ ವಿಶಾಖಪಟ್ಟಣದ ವೈಜಾಗ್ ಸ್ಟೀಲ್ ಕಾರ್ಖಾನೆಗೆ ಭೇಟಿಯನ್ನ ನೀಡಿದರು. ಬುಧವಾರ ಸಂಜೆಯೇ ವಿಶಾಖಪಟ್ಟಣಕ್ಕೆ ಆಗಮಿಸಿದ ಸಚಿವರು ಗುರುವಾರ ಬೆಳಗ್ಗೆ ತಮ್ಮ ಖಾತೆಯ ಸಹಾಯಕ ಸಚಿವರು ಆಂಧ್ರ ಪ್ರದೇಶದವರಾದ ಭೂಪತಿ ರಾಜು ಶ್ರೀನಿವಾಸ ವರ್ಮಾ ಹಾಗೂ ಉನ್ನತ ಅಧಿಕಾರಿಗಳ ಜೊತೆಗೆ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಈಗಾಗಲೇ ಕಂಪನಿಯನ್ನ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ನವದೆಹಲಿಯ ತಮ್ಮ ಸಚಿವಾಲಯದಲ್ಲಿ ಹಲವಾರು ಸಭೆಗಳನ್ನ ನಡೆಸಿರುವ ಸಚಿವರು ತಾವೇ ಖುದ್ದು ವಿಶಾಖಪಟ್ಟಣಕ್ಕೆ ಬಂದು ಉಕ್ಕು ಕಾರ್ಖಾನೆಯನ್ನ ವೀಕ್ಷಿಸಿದರು. ಆರ್ಥಿಕವಾಗಿ ಹಾಗೂ ಇನ್ನಿತರೆ ಕಾರಣಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿರುವ ಕಂಪನಿಯನ್ನ ಮೇಲೆತ್ತುವ ಬಗ್ಗೆ ಪ್ರಯತ್ನ ನಡೆಸಿರುವ ಸಚಿವರು ಹಾಗೂ ಭೂಪತಿ ರಾಜು ಜೊತೆಯೂ ಹಲವು ಬಾರಿ ಚರ್ಚೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಉಕ್ಕು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರನ್ನ ಸಚಿವಾಲಯದಲ್ಲಿ ಭೇಟಿಯಾಗಿದ್ದ ಆಂಧ್ರ ಪ್ರದೇಶದ ಸಂಸದರು ಬಿಜೆಪಿ ಹಿರಿಯ ನಾಯಕಿಯಾದ ಪುರಂದೇಶ್ವರಿ ಅವರು ಹೇಗಾದರೂ ಮಾಡಿ ವೈಜಾಗ್ ಸ್ಟೀಲ್ ಕಂಪನಿಯನ್ನ ಪುನಶ್ಚೇತನಗೊಳಿಸಬೇಕು ಅಂತ ಮನವಿ ಮಾಡಿದ್ದರು. ಡೆಂಗ್ಯೂ ರೋಗವು ವ್ಯಾಪಕವಾಗಿ ತೀವ್ರ ಸ್ವರೂಪದಲ್ಲಿ ಹರಡ್ತಾ ಇದ್ದು, ಇದರ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿ ರೋಗ ಹರಡದಂತೆ ಸ್ವಚ್ಛತೆಯನ್ನ ಕಾಪಾಡುವುದರ ಮುಖೇನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೊಳೆನರಸೀಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಸಿ ವಿಜಯ್ ಕರೆಯನ್ನ ನೀಡಿದರು.
ಬಾಗಿವಾಳು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಡೆಂಗ್ಯೂ ರೋಗ ನಿವಾರಣಾ ಸಭೆಯಲ್ಲಿ ಮಾತನಾಡುತ್ತಾ ಈ ರೋಗವು ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುವ ಈಡಿಸ್ ಎಂಬ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತಿದ್ದು ಗ್ರಾಮಸ್ಥರು ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಲ್ಲಿ ಶುದ್ಧತೆ ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಚರಂಡಿ, ಟೈರ್, ಒಡೆದ ಬಾಟಲ್, ತೆಂಗಿನ ಚಿಪ್ಪುಗಳಲ್ಲಿ ನೀರು ನಿಲ್ಲದಂತೆ ಜಾಗೃತಿ ವಹಿಸುವಂತೆ ತಿಳಿಸಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಮಾಹಿತಿಯನ್ನ ನೀಡಿದರು. ಒಬ್ಬರಿಗೊಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛತೆಯಿಂದಲೇ ಸಂತಾನೋತ್ಪತ್ತಿ ಮಾಡುತ್ತವೆ ಹಾಗೂ ಹರಡುವುದರಲ್ಲಿ ಮನುಷ್ಯರನ್ನು ಕಚ್ಚುತ್ತದೆ. ಈ ರೋಗದ ಮುಖ್ಯ ಲಕ್ಷಣಗಳು ಇದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ಹೊಸಡಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗದ ಚಿಕಿತ್ಸೆ ಏನೆಂದರೆ ನಿರ್ದಿಷ್ಟವಾದ ಔಷಧಿ ಅಥವಾ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗೆ ಅನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಆದ್ದರಿಂದ ಇಂಥ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಈ ರೋಗದ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ನಾವೆಲ್ಲರೂ ಸೊಳ್ಳೆಗಳ ನಿಯಂತ್ರಣ ಒಂದೇ ಇದಕ್ಕೆ ನಿಯಂತ್ರಣ. ಈ ಸೊಳ್ಳೆಗಳು ನೀರನ್ನು ಶೇಖರಿಸಿರುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಲಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್ಮು, ಬ್ಯಾರಲ್, ಮಣ್ಣಿನ ಮಡಿಕೆ, ಉಪಯೋಗಿಸಿದ ಒರಳು ಕಲ್ಲು ಮುಂತಾದ ಕಡೆ ಶೇಖರವಾಗುವ ನೀರಿನಲ್ಲಿ ಉತ್ಪತ್ತಿಯಾಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ನಾವೆಲ್ಲರೂ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮಗಳೇನೆಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪದ್ಮಮ್ಮ ಶ್ರೀನಿವಾಸ್ ಮಾತನಾಡಿ, ನಮ್ಮ ಮನೆ ಹಾಗೂ ನಮ್ಮ ಗ್ರಾಮ ಸ್ವಚ್ಛತೆ ನಮ್ಮ ಹೊಣೆ. ಆದ್ದರಿಂದ ಪ್ರತಿಯೊಬ್ಬರು ಈ ಡೆಂಗ್ಯೂ ರೋಗದ ಬಗ್ಗೆ ಉದಾಸೀನ ಮಾಡದೆ ಜಾಗೃತರಾಗಿರಬೇಕು ಅಂತ ಹೇಳಿದ್ರು. ಹಾಗೆಯೇ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಸಾರ್ವಜನಿಕ ಚರಂಡಿ ಹಾಗೂ ಜನಸಂದಣಿ ಇರುವ ಹಾಗೂ ಸರ್ಕಾರಿ ಕಟ್ಟಡಗಳ ಬಳಿ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಮತ್ತು ಔಷಧಿ ಸಿಂಪಡಿಸುವಂತೆ ಕ್ರಮ ಕೈಗೊಳ್ಳುವಂತೆ ಸಿಬ್ಬಂದಿಗಳಿಗೆ ತಿಳಿಸಿದರು. ಮಾಡ್ಕೊಡೋದು ನೀವು ಮೂರಿಗೆ ನೀವೇ ಜವಾಬ್ದಾರರು. ನಾವು ಬಂದು ನೋಡಕ್ ಹಾಕಲ್ಲ. ಎಲ್ಲ ಕಡೆ ಬ್ಲೀಚಿಂಗ್ ಪೌಡರ್ ಹಾಕೋದು, ನೀವು ಔಷಧಿ ಹೊಡೆಯೋದಾಗ್ಲಿ ಏನು ಅವ್ರು ಏನು ಹೇಳ್ತಾರೆ ಆ ರೀತಿ ನೀವು ನಡ್ಕೊಳ್ಳಿ. ನಾನು ಇಷ್ಟು ಕೇಳ್ತೀನಪ್ಪ, ಅದನ್ನ ಏನ್ ಮಾಡ್ತೀರಾ, ಉಳಿಸ್ಕೊತೀರಾ, ಏನ್ ಮಾಡ್ತೀರಾ, ನಾವು ಹೇಳಿದ್ವಿ ಯಾವ ಬೇಜಾರು ಮಾಡ್ಕೋಬೇಡಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿಯ ಕಾರ್ಯದರ್ಶಿಗಳು, ಲೆಕ್ಕ ಸಹಾಯಕರು ಇನ್ನಿತರ ಸಿಬ್ಬಂದಿಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖೇನ ಡೆಂಗ್ಯೂ ರೋಗ ನಿಯಂತ್ರಣ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಬೇಲೂರು ತಹಸೀಲ್ದಾರ್ ಗ್ರೇಡ್ 2 ಅಶೋಕ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷೆ ಇಂದ್ರಮ್ಮ ಮಾತನಾಡಿ, ಅಂಗನವಾಡಿಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಪ್ರಾರಂಭಿಸಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ನೇರವಾಗಿ ಶಾಲೆಗಳಿಗೆ ಸೇರಿಸಿಕೊಳ್ಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರಗಳು ಬಾಗಿಲು ಮುಚ್ಚುವಂತಾಗಿವೆ. ಸರ್ಕಾರ ನರ್ಸರಿ, ಎಲ್ಕೆಜಿ, ಯುಕೆಜಿ ತೆರೆಯದೆ ಪೂರ್ವ ಪ್ರಾಥಮಿಕ ಶಾಲೆ ನಡೆಸಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಈ ವಿಚಾರವಾಗಿ ಕಳೆದ 23ರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಿ ಯಶಸ್ಸು ಕಂಡಿದ್ದೇವೆ. ಅಂಗನವಾಡಿಗಳಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಎನ್ಪಿಎಸ್ ಗ್ರಾಚ್ಯುಟಿ ಹಣ ಕೊಡದ ಕಾರಣ ಬರೀ ಕೈಯಲ್ಲಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಸರ್ಕಾರ ಗ್ಯಾರಂಟಿಗಳನ್ನ ಕೈಬಿಟ್ಟು ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ದೇಶಾದ್ಯಂತ ಈಗಿನ ಸಿಐಟಿ ಸೆಂಟ್ರಲ್ ಗೈಡ್ಲೈನ್ ಸಿಐಟಿ ಕಾರ್ಮಿಕ ಸಂಘಟನೆಗಳ ಹೋರಾಟಗಳನ್ನು ಮಾಡ್ತಾ ಇದೆ. ನಮ್ಮ ಅದ್ರ ಭಾಗವಾಗಿ ಎಲ್ಲ ಸಂಘಟನೆಯ ಒಂದೊಂದು ಪಾರ್ಟ್ ಅಂದ್ರೆ ಈಗ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿ ಊಟ ಇವೆಲ್ಲವೂ ಸೇರಿದಂತ ಹಲವು ಕಾರ್ಮಿಕ ಸಂಘಟನೆಗಳ ಒಟ್ಟುಗೂಡಿ ಈ ದಿನ ನಾವು ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದೀವಿ. ಅದರಲ್ಲಿ ಇವತ್ತು ತಹಶೀಲ್ದಾರರಿಗೆ ಕೊಟ್ಟಂತ ಮನವಿನಲ್ಲಿ ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಅಂಗನವಾಡಿಗಳಲ್ಲೇ ನಡಿಬೇಕು. ಯಾಕಂದ್ರೆ ಈಗ ಶಾಲೆಯಿಂದ 3 ವರ್ಷದಿಂದ ಇನ್ನೂ ಕಡಿಮೆ ವಯಸ್ಸು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಪದಾಧಿಕಾರಿಗಳಾದ ಸಾವಿತ್ರಿ, ನಾಗರತ್ನ, ಜಯಮ್ಮ, ಜಯಂತಿ, ಪೌಸಿಯಾ, ಗೌರಮ್ಮ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಬಿಜೆಪಿ ಬಳಿಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಅತಿ ಶೀಘ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಹಾಸನದಲ್ಲಿ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪೂರ್ಣಚ್ಚ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಸತತ ಹೋರಾಟದ ಫಲವಾಗಿ ರೈತ ವಿರೋಧಿ 3 ಕಾಯ್ದೆಗಳನ್ನ ವಾಪಸ್ ಪಡೆದಿದೆ. ಆದರೆ ಇವರಿಗೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನ ಈಡೇರಿಸಿಲ್ಲ. ಹೋರಾಟದಲ್ಲಿ ಮೃತಪಟ್ಟ 750 ರೈತರಿಗೆ ಪರಿಹಾರ ನೀಡುವುದಾಗಿ ಕೇಂದ್ರ ಭರವಸೆ ನೀಡಿತ್ತು. ಆದರೆ ಈವರೆಗೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಕೇವಲ ಭರವಸೆಗಳನ್ನ ನೀಡಿ ರೈತರಿಗೆ ವಂಚನೆ ಮಾಡಿದೆ. ಕೊಬ್ಬರಿಗೆ ರೈತರಿಗೆ ಬೇಡಿಕೆಯಷ್ಟು ಬೆಂಬಲ ಬೆಲೆ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ.
ಬರ ಪರಿಹಾರ ನೀಡುವಲ್ಲೂ ಕೂಡ ಸರ್ಕಾರಗಳು ವಿಫಲವಾಗಿದ್ದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಅಂತ ತಿಳಿಸಿದರು. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂತ ಬಿಜೆಪಿ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ವಿರೋಧ ಪಕ್ಷವಾಗಿ ನಿಂತಿದೆ. ಈ 3 ಕಾನೂನುಗಳನ್ನು APMC ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಗೋ ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆಯನ್ನು ವಾಪಸ್ ತಗೋತೀವಿ, ಜನಪರವಾದಂಥ ಆಡಳಿತ ಕೊಡ್ತೀವಿ ಅಂತೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ 1 ವರ್ಷ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ನಾವು ಅಧಿಕಾರಿಗೆ ಬಂದ ತಕ್ಷಣ ಈ 3 ಮಸೂದೆಗಳನ್ನು ವಾಪಸ್ ತಗೋತೀವಿ ಅಂತೇಳಿ ಪ್ರತಿಭಟನೆಯಲ್ಲೇ ಕೂತರು, ಮಾತು ಕೊಟ್ಟರು, ಜೊತೆಗೆ ಪ್ರಣಾಳಿಕೆ ಇರಿದ್ರು. ಈಗ ಕಳೆದ 1 ವರ್ಷದಿಂದ ಬರೀ 5 ಪಂಚ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಷ್ಟೇ ಅವ್ರ ಕರ್ತವ್ಯ ಅಂತ. ಈ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಶಾಂತರಾಜ್ ಅರಸ್, ರಘು ಹಿರಿಸಾವಿ, ನರಸಿಂಹ ಶೆಟ್ಟಿ, ವಾಜಿದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಈ ಬಾರಿ 60% ಉತ್ತಮ ಮುಂಗಾರು ಮಳೆಯಾಗಿದ್ದು ರೈತರಿಗೆ ಯಾವುದೇ ಕೊರತೆ ಆಗದಂತೆ ಬಿತ್ತನೆಗೆ ಅಗತ್ಯ ಇರುವ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಔಷಧಿಗಳನ್ನು ವಿತರಿಸಲಾಗಿದೆ ಎಂದು ಹಾಸನದಲ್ಲಿ ಕೃಷಿ ಸಚಿವ ಚಲವರಾಯಸ್ವಾಮಿ ತಿಳಿಸಿದರು. ಹಾಸನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಈವರೆಗೆ ಒಟ್ಟು 82.48 ಲಕ್ಷ ಹೆಕ್ಟೇರ್ ವಿಸ್ತೀರ್ಣಕ್ಕೆ 50.91 ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ. 5.52 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜದ ಬೇಡಿಕೆಗೆ 9.01 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ. ಈವರೆಗೆ 3,17,814 ಕ್ವಿಂಟಲ್ ಬಿತ್ತನೆ ಬೀಜ ವಿತರಿಸಲಾಗಿದ್ದು ಇನ್ನು 78,034 ಕ್ವಿಂಟಲ್ ಬಿತ್ತನೆ ಬೀಜವನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 16.18 ಲಕ್ಷ ಫಲಾನುಭವಿಗಳಿಗೆ 2023-24ನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 16.18 ಲಕ್ಷ ಫಲಾನುಭವಿಗಳಿಗೆ 1,814.31 ಕೋಟಿ ರೂಪಾಯಿಗಳ ವೇಳೆ ವಿಮೆ ಪರಿಹಾರ ವಿತರಿಸಲಾಗಿದೆ. ಇದರ ಜೊತೆ ಸರ್ಕಾರದ ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸಿಲ್ಲ. ಜನ ಆತಂಕ ಪಡುವ ಅಗತ್ಯ ಇಲ್ಲ. ರಾಜ್ಯದಲ್ಲಿ ರೈತರ ಸಾವು ನೋವುಗಳು ಸಂಭವಿಸಿದಲ್ಲಿ ಅವರಿಗೆ ಸೂಕ್ತ ಪರಿಹಾರದ ಜೊತೆ ಇಂತಹ ಅಹಿತಕರ ಘಟನೆಗಳು ಸಂಭವಿಸದಂತೆ ರೈತರಿಗೆ ಆತ್ಮಸ್ಥೈರ್ಯ ತುಂಬಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ರೈತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ಸಲುವಾಗಿಯೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ರಾಜ್ಯದ ಬಹುಸಂಖ್ಯಾತ ಜನರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಮಣ್ಣಿನ ಪರೀಕ್ಷೆ ಹೆಚ್ಚಿಸಿ ಉತ್ತಮ ಮಾಹಿತಿ ಒದಗಿಸಲು ಇಲಾಖೆ ಮುಂದಾಗಿದ್ದು 5 ಲಕ್ಷ ಸ್ಯಾಂಪಲ್ ಪಡೆದು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಗುರಿ ನೀಡಲಾಗಿದೆ. ಜೊತೆಗೆ ಮಣ್ಣು ಪರೀಕ್ಷೆಗೆ ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಿ ಆ ಮೂಲಕ ಮಾಹಿತಿ ನೀಡಲು ಕೃಷಿ ಇಲಾಖೆ ಮುಂದಾಗಿದೆ ಅಂತ ತಿಳಿಸಿದರು. ಉದ್ದೇಶ ಮಾತಾಡಕ್ ಹೋಗಲ್ಲ, ಇನ್ನು 4 ವರ್ಷದ ಚುನಾವಣೆ ನೋಡೋಣ. ಬಟ್ ಆದ್ರೆ ಬಿಜೆಪಿ ಗತಿ ಏನು? ಈಗಾಗಲೇ ಕುಮಾರಸ್ವಾಮಿ ನಾನೇ ಮುಖ್ಯಮಂತ್ರಿ ಆಯ್ತೀನಿ, ಹೆಸರು ಬದಲಾವಣೆ ಮಾಡ್ತೀನಿ ಬಂದ್ಮೇಲೆ ಅಂತ ಆದ್ಮೇಲೆ ಒಬ್ಬ ಈ ಅಶೋಕ್, ನಮ್ಮ ಅಶ್ವತ್ಥಾಯಣ, ವಿಜೇಂದ್ರ ಇವ್ರದೆಲ್ಲ ಗತಿ ಏನು ಗೊತ್ತಿಲ್ಲ. ಇವರು ಈಗ 2 ಸೀಟ್ ತಗೊಂಡು ಈ ಆಲ್ರೆಡಿ ಬಸವರಾಜ ಬೊಮ್ಮಾಯಿಗೆ ಮತ್ತು ಜಗದೀಶ್ ಶೆಟ್ಟರ್ಗೆ ಕೊಟ್ರು 2 ಸೀಟ್ ತಗೊಂಡು. ಅವರು ಅಷ್ಟೆಲ್ಲ ಹೋರಾಟ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇಬ್ಬರು ಅಲ್ವಾ ಕೇಂದ್ರದ ಸಚಿವ ಆಗ್ಲಿಕ್ಕೆ ಆಗಲ್ಲ. ಈಗ ತಿರ್ಗಾ ಮತ್ತೆ 10 ಸೀಟು 15 ಸೀಟು 20 ಸೀಟು ತಗೊಂಡು ಏನಾದ್ರು ಹೆಚ್ಚಿಗೆ ಜನ ಅವಕಾಶವನ್ನ ಏನಾದ್ರು ಕೊಟ್ಟರೆ ಅದು ಬಿಜೆಪಿ ಅವರು ಮುಂದೆ ಅದ್ರ ಕನಸು ಕಾಣೋದಿಲ್ಲ ಅಂತ ತೀರ್ಮಾನ ಆಯ್ತು ಕುಮಾರಸ್ವಾಮಿ ಹೇಳೋ ಪ್ರಕಾರ. ನೋಡೋಣ ಮುಂದೆ 4 ವರ್ಷಕ್ಕೆ ಜನ ತೀರ್ಮಾನ ಕೊಟ್ಮೇಲೆ ಅವರು ರಾಮನಗರ ಬದಲಾವಣೆ ಮಾಡ್ತಾರೋ ಬೆಂಗಳೂರಿಂದ ಮುಂದುವರಿಸ್ತಾರೋ ಅವತ್ತು ಯೋಚನೆ ಮಾಡೋ ಜನ ಅದಕ್ಕೆ ಯಾವ ರೀತಿ ಸಹಕಾರ ಕೊಡ್ತಾರೆ ಅಂತ ಸಾಕಂತ ಜನತಾ ದರ್ಶನಕ್ಕೂ ಅಧಿಕಾರಿಗಳು ಹೋಗ್ಬಾರ್ದು ಅಂತ ಹೇಳಿ ದರ್ಶನಕ್ಕೆ ಹೋಗ್ಬಾರ್ದಲ್ಲ. ಯಾವುದೇ ಕೇಂದ್ರದ ಮಂತ್ರಿ ಕೇಂದ್ರದ ಲೋಕಸಭಾ ಸದಸ್ಯರಿಗೆ ಅವರ ಕಾರ್ಯವ್ಯಾಪ್ತಿ ಇದೆ. ಇದು ಡೆಮಾಕ್ರಸಿ, ಒಕ್ಕೂಟದ ವ್ಯವಸ್ಥೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ವಿಧಾನಸೌಧದಲ್ಲಿ ರಿವ್ಯೂ ಮಾಡಕ್ಕಾಗತ್ತಾ? ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಏನಾದ್ರು ಮೀಟಿಂಗ್ ಮಾಡಬೇಕಾಗುತ್ತೆ. ಅವ್ರಿಗೊಂದು ಚೀಫ್ ಸೆಕ್ರೆಟರಿ ಕರೆಯಬೇಕಾಗುತ್ತೆ. ಬೆಂಗಳೂರು ರೂರಲ್ ಎಂಪಿ ಯಾವ ಮಾಡಿದ್ರು, ಯಾವ ತರ ಸಭೆ ಮಾಡಿದ್ರು, ಯಾವ ತರ ರಿವ್ಯೂ ಮಾಡಿದ್ರು. ಅವ್ರು ಗ್ರಾಮ ಪಂಚಾಯತ್ ಹತ್ತಿರ ಹೋಗಿ ಗ್ರಾಮ ಪಂಚಾಯತ್ ಕಟ್ಕೊಂಡು ನರೇಗಾ ಸ್ಕೀಮ್ ಎಲ್ಲ ರಿವ್ಯೂ ಮಾಡಿದ್ರು. ಸೊ ಇವರು ಆಯ್ತು, ಅವ್ರು ಏನ್ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಮಾತಾಡಿದ್ರೆ
ಇದಕ್ಕೆಲ್ಲ ಪರಿಹಾರ ಅಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಆದೇಶ. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಹೊಸಹಳ್ಳಿಯ ಸುಧಾಕರ್ ಅವರ ಕಾಫಿ ತೋಟಕ್ಕೆ ಕಾಡಾನೆಗಳು ದಾಳಿ ಮಾಡಿ ಕಾಫಿ ತೋಟ ಹಾಗೂ ಏಲಕ್ಕಿ ತೋಟದಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನ ಉಂಟು ಮಾಡಿವೆ. ಕಾಡಾನೆಗಳು ಸುಮಾರು 50ಕ್ಕೂ ಹೆಚ್ಚು ಏಲಕ್ಕಿ ಗಿಡಗಳನ್ನ ಹಾಗೂ ಸುಮಾರು ಕಾಫಿ ಗಿಡಗಳನ್ನ ತುಳಿದು ನಾಶ ಮಾಡಿದೆ. ಪ್ರತಿದಿನ ತಮ್ಮ ತೋಟವನ್ನ ಕಾಡಾನೆಗಳಿಂದ ರಕ್ಷಿಸಿಕೊಳ್ಳಲು ಕಷ್ಟವಾಗ್ತದೆ. ಸರ್ಕಾರ ಕೊಡುವ ಪರಿಹಾರಕ್ಕಿಂತ ಕಾಡಾನೆಯನ್ನ ಹೇಗಾದ್ರೂ ಮಾಡಿ ಭಾಗದಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ನೆಮ್ಮದಿಯಾಗಿ ರೈತರು ತಮ್ಮ ಬೆಳೆಗಳನ್ನ ಬೆಳೆದುಕೊಂಡು ಜೀವನ ಸಾಗಿಸಬಹುದು. ಹೆತ್ತೂರು, ಒಳಲಹಳ್ಳಿ, ಜಾತಹಳ್ಳಿ, ಬೊಮ್ಮನಹಳ್ಳಿ, ಮರನಹಳ್ಳಿ, ಮಜ್ಜನಹಳ್ಳಿ ಸುತ್ತಮುತ್ತ ಸುಮಾರು 10ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಜನರು ತಮ್ಮ ಬೆಳೆಗಳನ್ನ ಹಾಗೂ ಪ್ರಾಣವನ್ನ ರಕ್ಷಿಸಿಕೊಳ್ಳುವ ಆತಂಕದಲ್ಲಿ ಇರುವಂತಾಗಿದೆ. ಈಗಂತ ಹೊಸಳ್ಳಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪರಿಸರದಲ್ಲಿ ಹೆಚ್ಚು ಗಿಡಮರಗಳನ್ನು ಬೆಳೆಸುವ ಮೂಲಕ ಜನರಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಲು ಸಂಕಲ್ಪ ತೊಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯ ಭರತ್, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾಧ್ಯಕ್ಷ ನೇತ್ರಾವತಿ ಮಂಜುನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ದುರ್ಗಮ್ಮ ದೇವಸ್ಥಾನದ ಬಳಿ ಇಸ್ಪೀಡ್ ಜೂಜಾಟ ಆಡ್ತಿದ್ದ ತಂಡದ ಮೇಲೆ ಬೇಲೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಈ ದಾಳಿ ನಡೆಸಿ 19 ಜನರನ್ನ ಬಂಧಿಸಿದ್ದು 1.07 ಲಕ್ಷ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಗ್ರಾಮದ ಮೋಹನ್ ರಾಜ್ ಅರಸ್, ಶಿವಕುಮಾರ್, ಅನಿಲ್ ಕುಮಾರ್, ಕೃಷ್ಣರಾಜು ಪ್ರಸನ್ನ, ದಿವಾಕರ್, ಹರೀಶ್, ಲೋಕೇಶ್ ರಾಜು, ಪುನೀತಾ, ಯಲ್ಲರಾಜು, ಸಚಿನ್, ಅರುಣ, ಕಿರಣ್ ಕುಮಾರ್, ಶಿವರಾಜು, ಲೋಕೇಶ್ ರಾಜು, ಸತೀಶ್ ರಾಜು, ಲಕ್ಷ್ಮಣ್ ರಾಜು, ನಟರಾಜು, ಯೋಗೇಶ್ ರಾಜ್ ಅರಸ್ ಎಂಬುವರನ್ನ ಬಂಧಿಸಿದ್ದಾರೆ. ಜುಜಾಟಕ್ಕೆ ಪಣವಾಗಿಟ್ಟಿದ್ದ 1,07,090 ವಶಕ್ಕೆ ಪಡೆದಿದ್ದು ಬೇಲೂರು ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಹಾಸನ ಜಿಲ್ಲೆಯ ಯುವ ಕಾಂಗ್ರೆಸ್ ಮುಖಂಡರಾದ ಶ್ರೀನಿಧಿ ಗೌಡರವರ ಹುಟ್ಟು ಹಬ್ಬದ ಅಂಗವಾಗಿ ರಾಮನಾಥಪುರ ಹೋಬಳಿಯ ಹಲವು ಶಾಲೆಗಳಿಗೆ ನೋಟ್ ಪುಸ್ತಕ, ಪೆನ್, ಕ್ರೀಡಾ ಸಾಮಗ್ರಿಗಳು ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಗಿಡಗಳನ್ನು ನೀಡಲಾಯಿತು. ಕೆಲವು ಬಡವರು, ನಿರ್ಗತಿಕರಿಗೆ ಆಹಾರ ಸಾಮಗ್ರಿ ನೀಡಿ ಗಂಗೂರು ಅನಾಥಾಶ್ರಮಕ್ಕೆ ತೆರಳಿ ಎಲ್ಲ ಹಿರಿಯರ ಆಶೀರ್ವಾದ ಪಡೆಯಲಾಯಿತು. ಇದೇ ಸಂದರ್ಭದಲ್ಲಿ ರಾಮನಾಥಪುರ ಹೋಬಳಿಯ ಮುಖಂಡ ಸತೀಶ್ ಬಸವಪಟ್ಟಣ, ಜಯರಾಮ್ ಆನಂದೂರು, ಸುನೀಲ್ ಕಾಳೇನಹಳ್ಳಿ, ಕುಮಾರ್ ಯಾಚನಕುಪ್ಪೆ, ಹಳ್ಳಿ ಮೈಸೂರು ಹೋಬಳಿಯ ತಾತನಹಳ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಹೇಮಂತ್, ಯುವ ಮುಖಂಡ ಶಿರದನಹಳ್ಳಿ ಗಿರೀಶ್ ಹಾಗೂ ಹಳ್ಳಿ ಮೈಸೂರು ಹೋಬಳಿಯ ಮುಖಂಡ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುವಾಗಲೇ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಹಾಸನದ ಸಾರಿಗೆ ಬಸ್ನಲ್ಲಿ ಇಂದು ನಡೆದಿದೆ. ಕೆಎ 13F2130 ನಂಬರ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಘಟನೆ ನಡೆದಿದ್ದು, ಶೃಂಗೇರಿಯಿಂದ ಹಾಸನ ಮಾರ್ಗವಾಗಿ ಬಸ್ ಆಗ್ತಿತ್ತು. ಈ ವೇಳೆ ಚನ್ನರಾಯಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿದ ಸುಮಾರು 65 ವರ್ಷ ವಯಸ್ಸಿನ ವ್ಯಕ್ತಿ ಪ್ರಯಾಣದ ಮಧ್ಯೆ ಮೃತಪಟ್ಟಿದ್ದಾರೆ. ಹಾಸನದ ಎನ್ಆರ್ ವೃತ್ತದ ಬಳಿ ಬಸ್ ನಿಲ್ಲಿಸಿ ವ್ಯಕ್ತಿಯನ್ನ ಇಳಿಸಲು ಮುಂದಾದಾಗ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಬಳಿಕ ಬಸ್ ಚಾಲಕ ಹಾಗೂ ನಿರ್ವಾಹಕರು ಬಸ್ಸನ್ನ ಸೀದಾ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿದ್ದ ಪಾಪಬೋವಿ ಮೃತ ವ್ಯಕ್ತಿಯಾಗಿದ್ದು, ಈ ಹಿಂದೆ ಹಾಸನದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇವರು ಸೇವೆಯನ್ನ ಸಲ್ಲಿಸಿದರು ಅಂತ ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಎಂಪಿ ಶ್ರೇಯಸ್ ಎಂ ಪಟೇಲ್ ರವರಿಗೆ ಹಾಸನದ ಮುಸ್ಲಿಂ ಮುಖಂಡರಿಂದ ಅಭಿನಂದನಾ ಕಾರ್ಯಕ್ರಮ. ಹೊಳೆನರಸೀಪುರ ಸಾರ್ವಜನಿಕ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನಾ ಸಭೆ. ರಾಜ್ಯದಲ್ಲಿ 5 ಲಕ್ಷ ರೈತರ ಮಣ್ಣನ್ನ ಪರೀಕ್ಷೆ ನಡೆಸುವ ಗುರಿ. ಚನ್ನರಾಯಪಟ್ಟಣದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ.